ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಟೆಕ್ ಚಾನಲ್ಗೆ. ಇವತ್ತು ನಾವು WRDJI 2023ರಲ್ಲಿ ನಡೆದಂತಹ ಕನ್ನಡ ಕ್ವಶನ್ ಪೇಪರ್ ಅಂದರೆ ಕಮ್ಯುನಿಕೇಷನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಪ್ಷನ್ ಮುಖಾಂತರ ತಿಳಿಯುವುದೇನೆಂದರೆ, ಒಂದನೇ ಕ್ವಶನ್, ಜ್ಯೋತ್ಸ್ನಾ ಇದರ ಸಮಾನಾರ್ಥಕ ಪದ. ಜಾತಿ, ಬೆಳದಿಂಗಳು, ಉತ್ಸವ, ಜ್ಯೋತಿ. ಇದಕ್ಕೆ ಸರಿಯಾದ ಉತ್ತರ ಬೆಳದಿಂಗಳಾಗುತ್ತದೆ. ಕ್ವಶನ್ ನಂಬರ್ 2, ಬಹುರಿಕ ಇದರ ಸಮಾನಾರ್ಥಕ ಪದಗಳು. ಆಪ್ಷನ್ ಎ ಕೋಶಾಧಿಕಾರಿ, ಆಪ್ಷನ್ ಬಿ ಭೂಗಳೆ, ಆಪ್ಷನ್ ಸಿ ಭ್ರಾಮಕ ಮತ್ತು ಭ್ರಮಿತ, ಆಪ್ಷನ್ ಡಿ ಭ್ರಷ್ಟ ಮತ್ತು ಭ್ರಮಿಷ್ಠ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಶಾಧಿಕಾರಿ. ಮೂರನೇ ಕ್ವಶನ್, ಚಿಗುರೆ ಈ ಅರ್ಥದಿಂದ ಗ್ರಹಿಸಬಹುದು. ಆಪ್ಷನ್ ಎ ಚಿಗುರು, ಆಪ್ಷನ್ ಬಿ ಚಿಗುರುವುದು, ಆಪ್ಷನ್ ಸಿ ಹುಲ್ಲೆ, ಆಪ್ಷನ್ ಡಿ ಮೊಳೆಯುವುದು. ಇದಕ್ಕೆ ಸರಿಯಾದ ಉತ್ತರ ಹುಲ್ಲೆ. ನಾಲ್ಕನೇ ಕ್ವಶನ್, ಉದದಿ ಇದರ ಸಮಾನಾರ್ಥಕಗಳು. ಆಪ್ಷನ್ ಎ ಭಸ್ಮ, ಕುಂಕುಮ, ಆಪ್ಷನ್ ಬಿ ಸಮುದ್ರ, ಕಡಲು, ಆಪ್ಷನ್ ಸಿ ಉದ್ದವಾದದ್ದು, ವಿಸ್ತಾರವಾದದ್ದು, ಆಪ್ಷನ್ ಡಿ ಆದಿ, ಅಂತ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರ ಮತ್ತು ಕಡಲು. ಐದನೇ ಕ್ವಶನ್, ಶೃಂಗ ಇದರ ಸಮಾನಾರ್ಥಕಗಳು. ಐದನೇದು, ಆಪ್ಷನ್ ಎ ಭಂಗ, ಅಡ್ಡಿ, ತೊಂದರೆ, ಆಪ್ಷನ್ ಬಿ ಮಂಗ, ಕೋತಿ, ವಾನರ, ಆಪ್ಷನ್ ಸಿ ನಾಯಿ, ಕುನ್ನಿ, ಶ್ವಾನ, ಆಪ್ಷನ್ ಡಿ ಭ್ರಮರ, ಅಳಿ, ತುಂಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತದೆ. ಆಪ್ಷನ್ ಡಿ. ಪುಣ್ಕೆ ಇದರ ಸಮಾನಾರ್ಥಕಗಳು. ಆಪ್ಷನ್ ಎ ಅಲಿಪ್ತ, ತಟಸ್ಥ, ಆಪ್ಷನ್ ಬಿ ಪ್ರತಿಜ್ಞೆ, ಶಪಥ, ಆಪ್ಷನ್ ಸಿ ಗೌರವ, ಮನ್ನಣೆ, ಆಪ್ಷನ್ ಡಿ ಮಹನೀಯ, ಗೌರವಾನ್ವಿತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರತಿಜ್ಞೆ ಮತ್ತು ಶಪಥ. ಇದಕ್ಕೆ ಸರಿಯಾದ ಉತ್ತರವಾಗುತ್ತದೆ. ಕ್ವಶನ್ ನಂಬರ್ 7, ಇದರ ಸಮಾನಾರ್ಥಕಗಳು. ಹದುಳ ಇದರ ಸಮಾನಾರ್ಥಕಗಳು. ಸಹಾಯ, ನೆರವು, ಆಪ್ಷನ್ ಬಿ ತೊಂದರೆ, ಕಿರುಕುಳ, ಆಪ್ಷನ್ ಸಿ ಸೌಖ್ಯ, ಕ್ಷೇಮ, ಆಪ್ಷನ್ ಡಿ ಸಂತೋಷ, ಆಹ್ಲಾದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತದೆ. ಕ್ವಶನ್ ನಂಬರ್ 8, ಎಮ್ಮ ಮನೆಯಂಗಳದಿ ಬೆಳದೊಂದು ಹೂವನ್ನು ನಿಮ್ಮ ಮಡಿಲೊಳಗೆ ಗಿಡಲು ತಂದಿರುವೆವು. ಇವು ಯಾರ ಕವನದ ಸಾಲುಗಳು? ಇದಕ್ಕೆ ಸರಿಯಾದ ಉತ್ತರ ವಿ ಸೀತಾರಾಮಯ್ಯ. 9ನೇ ಕ್ವಶನ್, ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ. ವಿಶ್ವವಿದ್ಯಾಲಯಗಳ ಪಠ್ಯಕ್ರಮದಲ್ಲಿ ಎಲ್ಲ ಯೂನಿಫಾರ್ಮಿಟಿ ಇರಲಿ ಎಂದು ಶಿಕ್ಷಣ ತಜ್ಞರು ಸೂಚಿಸಿದ್ದಾರೆ. ಇದಕ್ಕೆ ನೀವು ಉತ್ತರವನ್ನು ಕಮೆಂಟ್ ಮಾಡಿ. ನೀವು 10ನೇ ಕ್ವಶನ್, ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ. ಸರ್ಕ್ಯುಲರ್ ಅಂದರೆ ಸುತ್ತೋಲೆ ಆಗುತ್ತದೆ. ತಸ್ಕರ ಎಂದರೆ ಬುದ್ಧಿವಂತ. ಘಟಿಕ ಸ್ಥಾನ ಎಂದರೆ ಉನ್ನತ ವಿದ್ಯಾಕೇಂದ್ರ. ಪಿತ ಎಂದರೆ ಹಳದಿ. ಮತ್ತು ಕುರ್ಪಾಸ ಪದದ ಅರ್ಥ ಕುಪ್ಪಸ. ಕುರ್ಪಾಸ ಎಂಬ ಪದಕ್ಕೆ ಕುಪ್ಪಸ ಎಂಬ ಅರ್ಥವಾಗುತ್ತದೆ. DVಜಿಯವರ ಮಂಕುತಿಮ್ಮನ ಕಗ್ಗವನ್ನು ಕನ್ನಡದ ಭಗವದ್ಗೀತಾ ಎಂದು ಕರೆಯುತ್ತಾರೆ. ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. 15ನೇ ಕ್ವಶನ್ಗೆ ಸರಿಯಾದ ಉತ್ತರ ಶ್ರೀಮದ್ ಭಗವದ್ಗೀತಾ ಆಗುತ್ತದೆ.
ಉದಯವಾಗಲಿ ಚೆಲುವ ಕನ್ನಡ ನಾಡು. ಇದಕ್ಕೆ ಹುಯಿಲ್ಗೋಲ್ ನಾರಾಯಣರಾವ್. ಕೇಶಿರಾಜನ ಪ್ರಕಾರ ಲಿಂಗಗಳು 9. ಅರ್ಥಿ ಪದದ ಅರ್ಥ ಪ್ರೀತಿ ಮತ್ತು ಬಾಳ್ ಎಂದರೆ ಬದುಕು. ಮನಸ್ಥೈರ್ಯ ಇದು ಸರಿಯಾದ ಅಂದರೆ ತಪ್ಪಿಲ್ಲ ಇದರ ಮೀನಿಂಗ್. ನೋಡಿ ಫ್ರೆಂಡ್ಸ್, ನಿಮ್ಮ ಟೈಮ್ ವೇಸ್ಟ್ ಮಾಡಲಾರದೆ ಜಲ್ದಿ ಮಾಡೋಣ ವಿಡಿಯೋ. ಪುನಃರಚನೆ ಇದಕ್ಕೆ ಸರಿಯಾದ ರೂಪ ಅಂದ್ರೆ ಇದು ಬಿ ತಪ್ಪಿಲ್ಲ. ಹೊಸಗನ್ನಡದ ಮುಂಗಿಳಿ ಮುದ್ದಣ್ಣ. ಸರಿಯಾದ ಉತ್ತರ ಮುದ್ದಣ್ಣ. 23ನೇ ಕ್ವಶನ್. ಸ್ಥಾನ ಪಲ್ಲಟ ಇದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್. 23ನೇ ಕ್ವಶನ್ಗೆ PQRS ಅದರ ಆಪ್ಷನ್ ಸಿ ಆಗುತ್ತದೆ. ಆಪ್ಷನ್ ಸಿ. ಮತ್ತು 24ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಎಲ್ಲ ಓದ್ಲಕ್ಕೆ ನಿಮ್ಮ ಟೈಮ್ ವೇಸ್ಟ್ ಆಗಿರ್ತದೆ, ಅದಕ್ಕಾಗಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಕಣೋ. 25ನೇದು. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಯೇ ಕಲಿಯುಗಂ ವಿಪರೀತ ಎಂಬ ಸಾಲುಗಳಿರುವ ಶಾಸನ ಇಲ್ಲಿ ಬಾದಾಮಿ ಶಾಸನ ಆಗುತ್ತದೆ. ಬಾದಾಮಿ ಶಾಸನ. 26ನೇ ಕ್ವಶನ್. ಇದು ಕವಿ ಹರಿಹರನ ಕೃತಿಯಾಗಿದೆ. ಗಿರಿಜಾ ಕಲ್ಯಾಣ. 27ನೇ ಕ್ವಶನ್ಗೆ ಸರಿಯಾದ ಉತ್ತರ ರಕ್ತಾಕ್ಷಿ ಕೃತಿ 1. ಇದು ನಾಟಕ ಆಗುತ್ತದೆ. ಇದನ್ನು ಕುವೆಂಪು ಅವರು ಬರೆದಿದ್ದಾರೆ. ಇದು ನಾಟಕ, ಇದಕ್ಕೆ ಕುವೆಂಪು ಅವರು ಬರೆದಿದ್ದಾರೆ. ಆಪ್ಷನ್ ಬಿ. 28ನೇ ಖುಷ್ಕಿ ವಿರುದ್ಧ ಪದ. ಖುಷ್ಕಿ ಅಂದ್ರೆ ತರಿ. ಇದಕ್ಕೆ ಸರಿಯಾದ ಉತ್ತರ ನೇ ಕ್ವಶನ್ಗೆ ಸರಿಯಾದ ಉತ್ತರ ಬಿ. ಅಮರೇಶ್ವರ. ಐದಕ್ಕಿ ಲಕ್ಕಮ್ಮನ ಅಂಕಿತ ನಾಮ ಅಮರೇಶ್ವರ. 30ನೇ ಕ್ವಶನ್ಗೆ ಸರಿಯಾದ ಉತ್ತರ ನ ಇದು ದಂತ್ಯದಲ್ಲಿ ಹುಟ್ಟುತ್ತದೆ, ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ. ಮತ್ತು ಅಂತಹ ಇಂತಹ ಇದು ಪ್ರಕಾರವಾಚಕ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ದುಷ್ಟಾಂತಲಂಕಾರವಾಗುತ್ತದೆ. ಆಪ್ಷನ್ ಎ. ರಾಘವಾಂಕನ ವೀರೇಶ ಚರಿತೆಯನ್ನು ಬರೆದವರು ವೀರೇಶಚರಿತೆ ಕಾವ್ಯದ ಛಂದಸ್ಸು. ಇದು ಉದ್ದಂಡ ಷಟ್ಪದಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಕಳಸಗಿತ್ತಿ. ಇದು ತದಿತಾಂತ ಎಂದರೆ ನಾಮಪದಗಳು ಸೇರಿ ತದಿತಾಂತ ನಾಮಗಳಾಗುತ್ತವೆ, ಅಂದರೆ ತದಿತಾಂತಗಳಾಗ್ತವೆ. ಭಾವನಾಮಕ್ಕೆ ಉದಾಹರಣೆ ತಂಪು. ಆಪ್ಷನ್ ಎ. ನೋಡಿ ಫ್ರೆಂಡ್ಸ್, ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸುತ್ತೆ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.